ಇನ್ಫೋಸಿಸ್ ಶೇರ್ ಬೈಬ್ಯಾಕ್ ಮಾಡ್ತಾ ಇದೆ. ಸೆಪ್ಟೆಂಬರ್ 11 ಬೋರ್ಡ್ ಮೀಟಿಂಗ್ ಅಲ್ಲಿ 18,000 ಕೋಟಿಗೆ ಬೈಬ್ಯಾಕ್ ಅಪ್ರೂವ್ ಮಾಡಿದೆ. ಏನಿದು ಬೈಬ್ಯಾಕ್ ಅಂದ್ರೆ ಬನ್ನಿ ತಿಳ್ಕೊಳ್ಳೋಣ. ಶೇರ್ ಬೈಬ್ಯಾಕ್ ಅಂದ್ರೆ ಈಗ ಇನ್ಫೋಸಿಸ್ ತನ್ನ ಶೇರ್ಸ್ ತಾನೇ ಪರ್ಚೇಸ್ ಮಾಡುತ್ತೆ ತನ್ನ ಶೇರ್ ಹೋಲ್ಡರ್ಸ್ ಇಂದ. ಇನ್ಫೋಸಿಸ್ 4 ಸಲ ಶೇರ್ ಬೈಬ್ಯಾಕ್ ನ ಮಾಡಿದೆ. 2017ರಲ್ಲಿ 13,000 ಕೋಟಿ ಶೇರ್ ಬೈಬ್ಯಾಕ್, 2019ರಲ್ಲಿ 8,300 ಕೋಟಿ ಶೇರ್ ಬೈಬ್ಯಾಕ್, 2021ರಲ್ಲಿ 9,200 ಕೋಟಿ ಶೇರ್ ಬೈಬ್ಯಾಕ್, ಹಾಗೆ 2022ರಲ್ಲಿ 9,300 ಕೋಟಿ ಶೇರ್ ಬೈಬ್ಯಾಕ್ ನ ಮಾಡುತ್ತೆ. ಕಂಪನಿ ತನ್ನ ಶೇರು ತಾನೇ ಶೇರ್ ಹೋಲ್ಡರ್ಸ್ ಇಂದ ಯಾಕೆ ಬೈ ಮಾಡುತ್ತೆ? ಮೊದಲನೇದಾಗಿ ಕಂಪನಿ ಹತ್ರ ಎಕ್ಸೆಸ್ ಕ್ಯಾಶ್ ಇರೋದ್ರಿಂದ, ಅಂದ್ರೆ ಕಂಪನಿ ಹತ್ರ ಕ್ಯಾಶ್ ಇದೆ, ಬೇರೆ ಪ್ರಾಜೆಕ್ಟ್ ಮಾಡುವಂತ ಪ್ಲಾನ್ ಗಳಿಲ್ಲ, ಹಾಗಾಗಿ ಅದೇ ಕ್ಯಾಶ್ ನ ಬಳಸ್ಕೊಂಡು ತನ್ನ ಶೇರ್ಸ್ ನ ಬೈಬ್ಯಾಕ್ ಮಾಡ್ಕೊಳ್ಳುವಂಥದ್ದು. ಶೇರ್ ಬೈಬ್ಯಾಕ್ ಮಾಡೋದ್ರಿಂದ ಕಂಪನಿಯ ಹೋಲ್ಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ಒಂದ್ ವೇಳೆ ಕಂಪನಿಗೆ ತನ್ನ ಶೇರ್ ಅಂಡರ್ ವ್ಯಾಲ್ಯೂ ಇದೆ ಅಂತ ಅನಿಸ್ತು ಅಂತಂದ್ರೆ ಅವಾಗ ಕೂಡ ಶೇರ್ ನ ಬೈಬ್ಯಾಕ್ ಮಾಡ್ತಾರೆ. ಹಾಗೇನೆ ಟ್ಯಾಕ್ಸ್ ಬೆನಿಫಿಟ್ ಗೋಸ್ಕರ ಕೂಡ ಶೇರ್ ಬೈಬ್ಯಾಕ್ ನ ಮಾಡ್ತಾರೆ. ಈಗ ಇನ್ಫೋಸಿಸ್ ತನ್ನ ಹಿಸ್ಟರಿಯಲ್ಲಿ ಇದು ಹೈಯೆಸ್ಟ್ ಶೇರ್ ಬೈಬ್ಯಾಕ್ 18,000 ಕೋಟಿದು. ಈ ಬೈಬ್ಯಾಕ್ ಅನೌನ್ಸ್ ಆದ ತಕ್ಷಣ ಸ್ಟಾಕ್ ನ ಪ್ರೈಸ್ ಅಲ್ಲಿ ಸ್ವಲ್ಪ ರ್ಯಾಲಿ ಕೂಡ ನಮಗೆ ನೋಡಕ್ ಸಿಕ್ತು. ನಿಮ್ಮ ಹತ್ರ ಇನ್ಫೋಸಿಸ್ ಶೇರ್ಸ್ ಇದ್ರೆ ನೀವು ಕೂಡ ಬೈಬ್ಯಾಕ್ ಅಲ್ಲಿ ನಿಮ್ಮ ಶೇರ್ಸ್ ನ ಕೊಡಬಹುದು. ಬೈಬ್ಯಾಕ್ ನಲ್ಲಿ ಒಂದು ಶೇರ್ಗೆ 1,800 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಗುರುವಾರದ ಇನ್ಫೋಸಿಸ್ ಕ್ಲೋಸಿಂಗ್ ಪ್ರೈಸ್ 1,510 ರೂಪಾಯಿ ಇತ್ತು. 19% ಪ್ರೀಮಿಯಂ ಅಲ್ಲಿ ಶೇರ್ ಬೈಬ್ಯಾಕ್ ಮಾಡ್ತಾ ಇದ್ದಾರೆ. ಇನ್ಫೋಸಿಸ್ ಶೇರ್ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಇಲ್ವಾ? ಕಮೆಂಟ್ ಅಲ್ಲಿ ತಿಳಿಸಿ. ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.